ನಮಸ್ಕಾರ. ನಮ್ಮ ಆರೋಗ್ಯ ನಮ್ಮ ಜೀರ್ಣ ಪ್ರಕ್ರಿಯೆ ಮತ್ತು ನಮ್ಮ ಕರುಳಿನ ಆರೋಗ್ಯದ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು. ನಮ್ದು ದೇಹದಲ್ಲಿ ಯಾವುದೇ ಪ್ರಕ್ರಿಯೆಗಳು ಇರ್ಬೋದು, ಉದಾಹರಣೆಗೆ ನಮ್ಮ ಶುಗರ್ ಲೆವೆಲ್ಸ್ ಇರ್ಬೋದು, ನಮ್ಮ ಥಾಟ್ ಪ್ರಾಸೆಸ್ ಇರ್ಬೋದು, ಅಥವಾ ನಮಗೆ ಬರುವಂತಹ ಕ್ರೇವಿಂಗ್ಸ್ಗಳು, ನನಗೆ ಸ್ವೀಟ್ ತಿನ್ನಬೇಕು ಅಥವಾ ನನಗೆ ಎಣ್ಣೆಲಿ ಕರೆದಿದ್ದು ತಿನ್ನಬೇಕು, ಹೀಗೆ ನಮಗೆ ಬರೋಂತಹ ಡಿಫ್ರೆಂಟ್ ಥಾಟ್ ಪ್ರಾಸೆಸ್ ಅಥವಾ ಸಿಟ್ಟು ಅಥವಾ ಖುಷಿ ಆಗೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋಂಥದ್ದು ನಮ್ಮ ಹೊಟ್ಟೆ ಅಥವಾ ನಮ್ಮ ಇಂಟೆಸ್ಟೈನ್. ನಾವು ಓವರ್ ಆಲ್ ನಮ್ಮ ಒಂದು ಆಹಾರ ಸ್ವೀಕರಿಸಿ ಅದು ಜೀರ್ಣ ಆಗಿ ನಮ್ಮ ದೇಹಕ್ಕೆ ರಕ್ತಕ್ಕೆ ಸೇರೋ ತನಕದನ್ನ ನಾವು ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ಓವರ್ ಆಲ್ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರೋಂಥದ್ದು ಗಟ್ ಹೆಲ್ತ್ ಇಂದ. ಚೆನ್ನಾಗಿ ಗಟ್ ಹೆಲ್ತ್ ಇದ್ದಾಗ ಮಾತ್ರ ನಾವು ಆರೋಗ್ಯನ ಸರಿಯಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಇವಾಗ ಈ ಶುಗರ್ ಲೆವೆಲ್ಸಿಗೂ ಗಟ್ ಹೆಲ್ತಿಗೂ ಏನ್ ಸಂಬಂಧ? ಡಯಾಬಿಟೀಸ್ ಯಾಕೆ ಶುಗರ್ ಲೆವೆಲ್ಸ್ ಏರುಪೇರಾಗತ್ತೆ, ಯಾಕೆ ಡೈಜೆಷನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಇವತ್ತು ಮಾತಾಡ್ಲಿಕ್ಕಿದ್ದೀವಿ. ಯೂಶುವಲಿ ನಾವು ಯಾವುದೇ ಆಹಾರ ಪದಾರ್ಥ ತಗೊಂಡ್ರು ಅದು ಜೀರ್ಣ ಆಗಿ ಹೀರುವಿಕೆಯ ಕೆಲಸ ಮಾಡೋಂಥದ್ದು ಕರಳು. ಸೊ ಈ ಕರಳಲ್ಲಿ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾಗಳು ಅಂತ ಇರುತ್ತೆ. ಇವುಗಳು ಓವರ್ ಆಲ್ ನಮ್ಮ ಆಕ್ಚುಲಿ ಇಡೀ ಹ್ಯೂಮನ್ ಬಾಡಿಯನ್ನೇ ಕಂಟ್ರೋಲ್ ಮಾಡೋದೇ ಈ ಬ್ಯಾಕ್ಟೀರಿಯಾಸ್ಗಳು. ಈಗ ನಾವು ಯಾವಾಗಲೂ ಅದೊಂದು ಹೊಸ ರಿಸರ್ಚ್ ಇದೆ, ಮೈಂಡ್ ಅಂಡ್ ಗಟ್ ರಿಲೇಷನ್ ಅಂತ. ಸೊ ಇವನ್ ನಮ್ಮ ಎಲ್ಲ ಯೋಚನೆಗಳು ಎಲ್ಲನೂ ಆ ಬ್ಯಾಕ್ಟೀರಿಯಾಸ್ಗಳೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋಂಥದ್ದು. ಸೊ ನಮ್ಮ ದೇಹದಲ್ಲಿ ಯಾವ ಬ್ಯಾಕ್ಟೀರಿಯಾಸ್ ಇದೆ ಅದ್ರ ಮೇಲೆ ಡಿಸೈಡ್ ಆಗೋಂಥದ್ದು. ಸಾಮಾನ್ಯವಾಗಿ ನಾವು ಹೇಳ್ತೀವಿ ನಾರಿನಾಂಶ ಇರೋಂತಹ ಪದಾರ್ಥ ಟೈಮಿಗೆ ಸರಿ ತಿನ್ಬೇಕು, ಕ್ವಾಂಟಿಟಿ ತಿನ್ಬೇಕು. ಎಸ್, ಅದೆಲ್ಲ ಕರೆಕ್ಟು. ಇದೆಲ್ಲದ್ರ ಜೊತೆಗೆ ನಮ್ಮ ಬ್ಯಾಕ್ಟೀರಿಯಾಗಳ ಮೇಲೇನೂ ಇಂಪ್ಯಾಕ್ಟ್ ಆಗಿರುತ್ತೆ. ಇವಾಗ ನಾವು ಯಾವುದೇ ಈಗ ನ್ಯೂಟ್ರಿಷನ್ ಪ್ಲಾನ್ ಕೊಟ್ಟಾಗ ಅಥವಾ ಡಯಟ್ ಅಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ಬಾಡಿನೂ ಬೇರೆ ಬೇರೆ ತರ, ಅಥವಾ ನಾನು ಯಾವಾಗ್ಲೂ ಮೆನ್ಷನ್ ಮಾಡ್ತಾ ಇರ್ತೀನಿ, ಪ್ರಕೃತಿ ಮೇಲೆ ಡಿಸೈಡ್ ಆಗಂತದ್ದು. ಸೊ ಈ ಪ್ರಕೃತಿನ ಹೆಂಗ್ ಡಿಸೈಡ್ ಆಗುತ್ತೆ? ಈ ಪ್ರಕೃತಿ ಅಂದ್ರೆ ಈ ಡೈಜೆಷನ್ ಮೇಲೆ ಡಿಸೈಡ್ ಆಗಂತದ್ದು, ಈ ಇಂಟೆಸ್ಟೈನ್ ಅಲ್ಲಿ ಇರಂತಹ ಬ್ಯಾಕ್ಟೀರಿಯಾಸ್ಗಳ ಮೇಲೆ ಡಿಸೈಡ್ ಆಗಂತದ್ದು. ಹೇಗೆ ನೀವು ಒಂದು ಆಹಾರನ ಜೀರ್ಣ ಮಾಡ್ಕೋತೀರಾ? ಕೆಲವರು ನೀವು ಗಮನಿಸಿರ್ಬೋದು, ಕೆಲವು ಪದಾರ್ಥನ ತುಂಬಾ ಚೆನ್ನಾಗಿ ಜೀರ್ಣ ಮಾಡ್ಕೋತಾರೆ. ಇನ್ನು ಕೆಲವ್ರು ಹೇಳ್ತಾರೆ, ಅಯ್ಯೋ ನಂಗೆ ತಿಂದ್ರೆ ಆಗದೇ ಇಲ್ಲ, ನಂಗೆ ತುಂಬಾ ಹೊಟ್ಟೆ ಉಬ್ರ ಬರುತ್ತೆ ಅಥವಾ ಮಲಬದ್ಧತೆಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಹೀಗೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಲಿಸ್ಟ್ಗಳು ಇರುತ್ತೆ. ಇಂತಹ ಫುಡ್ ನಂಗೆ ಒಳ್ಳೇದ್ ಮಾಡುತ್ತೆ, ಇಂತಹ ಫುಡ್ಗಳು ನನಗೆ ನನ್ನ ದೇಹಕ್ಕೆ ಸೂಟ್ ಆಗಲ್ಲ. ಹೀಗೆ ಈ ಒಂದು ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ತುಂಬಾ ಜನರಿಗೆ ಅದೊಂದು ಪ್ಯಾಟರ್ನ್ ಇರುತ್ತೆ. ಈ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಓಕೆ, ಯಾವ ಫುಡ್ ಇಂದ ಇವರಿಗೆ ಸಮಸ್ಯೆ ಇರೋಂಥದ್ದು. ಅಂತಹ ಫುಡ್ ಇಂದ ನಾವು ದೂರ ಇದ್ದಾಗ ನಮ್ಗೆ ಗಟ್ ಹೆಲ್ತ್ ಚೆನ್ನಾಗಾಗತ್ತೆ. ಯೂಶುವಲಿ ಈ ಗಟ್ ಹೆಲ್ತ್ ಪ್ರಾಬ್ಲಮ್ಗಳು, ನಾವು ಗಟ್ ಹೆಲ್ತ್ ಸರಿ ಇದೆಯೋ ಇಲ್ವೋ ಅಂತ ನಾವು ಕ್ವೆಶ್ಚನ್ಸ್ ಮುಖಾಂತರ ಗೊತ್ತಾಗತ್ತೆ. ಈಗ ಟೆಕ್ನಾಲಜೀಸ್ ಮುಖಾಂತರನು, ನಾವು ಲ್ಯಾಬ್ ಟೆಸ್ಟ್ಗಳ ಮುಖಾಂತರ ಗಟ್ ಹೆಲ್ತ್ ಅನ್ನ ನಾವು ನೋಡ್ಕೊಳ್ಳೋಕೆ ಸಾಧ್ಯ ಇದೆ. ಎರಡು ತರ. ಒಂದು ಟೆಸ್ಟ್ ಮಾಡೋದು, ಯೂಶುವಲಿ ಇದು ಮೋಷನ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ನಮ್ಮ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತಾರೆ, ಫೈಂಡ್ ಔಟ್ ಮಾಡಕ್ಕೆ ಯಾವ ಬ್ಯಾಕ್ಟೀರಿಯಾಸ್ ಯಾವ ನಂಬರ್ಸ್ ಅಲ್ಲಿ ಇದೆ ಅಂತ. ಇನ್ನೊಂದೇನು ಅಂತಂದ್ರೆ ಕ್ವೆಶ್ಚನರ್ ಮುಖಾಂತರ, ಅಂದ್ರೆ ನಿಮಗೆ ಆಗಂತಹ ಸಿಂಪ್ಟಮ್ಸ್ ಗಳನ್ನ ಕೇಳ್ತೀವಿ. ಅಂದ್ರೆ ಈಗ ಬ್ಲೋಟಿಂಗ್ ಆಗತ್ತಾ, ಅಥವಾ ಎಸಿಡಿಟಿ ತರ ಆಗತ್ತಾ, ಜೀರ್ಣ ಯಾವ ಸಂದರ್ಭದಲ್ಲಿ ಆಗಲ್ಲ, ಅಥವಾ ತಿಂದಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಇಲ್ವೋ, ಹೀಗೆ ಹಲವಾರು ಕ್ವೆಶ್ಚನ್ಸ್ ಗಳನ್ನ ಕೇಳೋ ಮುಖಾಂತರ ನಮಗ್ ಗೊತ್ತಾಗತ್ತೆ, ಓಕೆ, ಇದಿಷ್ಟು ಸಮಸ್ಯೆ ಇದ್ದಾಗ ಇಂತಹ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದೆ, ಇಂತಹ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಇದೆ. ಹೀಗೆ ಒಂದು ಪ್ಯಾಟರ್ನ್ ಅನ್ನ ನಾವು ಗೊತ್ತು ಮಾಡ್ಕೋತೀವಿ. ಸೊ ಈ ಪ್ಯಾಟರ್ನ್ ಅನ್ನ ಗೊತ್ತಾದ್ಮೇಲೆ ಅದಕ್ಕೆ ಅನುಗುಣವಾಗಿ ಆಹಾರ ಸ್ವೀಕರಿಸಿದಾಗ ನಮ್ಗೆ ರಿಸಲ್ಟ್ ಸಿಗಂತದ್ದು. ಹೆಚ್ಚಾಗಿ ಈ ಶುಗರ್ ಲೆವೆಲ್ಸ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಕೆಲವರಿಗೆ ಕೆಲವೊಂದು ಪದಾರ್ಥಗಳಲ್ಲಿ ಶುಗರ್ ಸ್ಪೈಕ್ ಕೊಡುತ್ತೆ. ಯಾಕೆಂತಂದ್ರೆ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಫೀಡ್ ಆಗ್ತಾ ಇರೋಂಥದ್ದು, ಅವುಗಳು ತಕ್ಷಣನೇ ರಿಲೀಸ್ ಮಾಡೋಂಥದ್ದು. ಹೀಗೆ ಬ್ಯಾಕ್ಟೀರಿಯಾಗಳು ಹೆಂಗ್ ಫುಡ್ ಮೇಲೆ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೇನು ಶುಗರ್ ಲೆವೆಲ್ಸ್ ಡಿಪೆಂಡೆಂಟ್ ಆಗಿರುತ್ತೆ. ಈಗ ಶುಗರ್ ಬ್ಲಡ್ಡಿಗೆ ಹೋಗೋ ಮೊದಲು ಇಂಟೆಸ್ಟೈನ್, ಕರಳಲ್ಲಿ ಬ್ಯಾಕ್ಟೀರಿಯಾಗಳ ದಾಟಿ ಆಮೇಲೆ ಬ್ಲಡ್ಡಿಗೆ ಸೇರಂಥದ್ದು. ಸೊ ಬ್ಲಡ್ಡಿಗೆ ಸೇರುವ ಒಂದು ಪ್ರಕ್ರಿಯೆ ಏನಿದೆ ಅವುಗಳನ್ನ ಕಂಟ್ರೋಲ್ ಮಾಡ್ತಾ ಇರೋಂಥದ್ದು ಈ ಬ್ಯಾಕ್ಟೀರಿಯಾಗಳು. ಸೊ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಗಳು ಜಾಸ್ತಿ ಇದ್ದಾಗ ಮಾತ್ರ ನಮ್ಗೆ ಶುಗರ್ ಲೆವೆಲ್ಸ್ ಕಂಟ್ರೋಲಿಗೆ ಇರೋಕ್ಕೆ ಸಾಧ್ಯ. ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಶುಗರ್ ಸ್ಪೈಕ್ಗಳು, ಯಾಕೆಂತಂದ್ರೆ ಅದು ಬೇಗ ಇದಕ್ಕೆ ಸೇರ್ಕೊಳ್ಳುತ್ತೆ, ರಕ್ತಕ್ಕೆ ಸೇರ್ಕೊಳ್ಳಂಗೆ ಮಾಡುತ್ತೆ. ಸೊ ಈಗ ನಾವು ಯಾವಾಗ್ಲೂ ಅದಕ್ಕೆ ಹೇಳೋದು, ಒಂದು ಫುಡ್ ಎಲ್ರಿಗೂ
ಮ್ಯಾಚ್ ಆಗತ್ತೆ ಅಂತ ಹೇಳಕ್ ಆಗಲ್ಲ ಅಂತ. ಯಾಕೆಂತಂದ್ರೆ ಆ ಗಟ್ ಹೆಲ್ತ್ ಮೇಲೆ ಡಿಸೈಡ್ ಆಗಂತದ್ದು. ಕೆಲವರಿಗೆ ರಾಗಿ ತಿಂದಾಗ, ಉದಾಹರಣೆ ಹೇಳೋದಂತಾದ್ರೆ ರಾಗಿ ತಿಂದಾಗ ಶುಗರ್ ಸ್ಪೈಕ್ ಆಗಲ್ಲ. ಅದೇ ಕೆಲವರಿಗೆ ರಾಗಿ ತಿಂದಾಗ ಶುಗರ್ ಸ್ಪೈಕ್ ಆಗುತ್ತೆ, ಇದ್ದಕ್ಕಿದ್ದಂಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಹೋಗುತ್ತೆ. ಯಾಕೆ ಈ ಬಯೋ ಇಂಡಿವಿಜುವಾಲಿಟಿ ಅಂತಂದ್ರೆ ಆ ಮನುಷ್ಯನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳ ಮೇಲೆ ಡಿಸೈಡ್ ಆಗಂತದ್ದು. ಎಷ್ಟು ನಾರಿನಾಂಶ, ಎಷ್ಟು ಪ್ರೋಟೀನ್ಸ್ ತಗೋಬೇಕು. ಕೆಲವರಿಗೆ ಹೈ ಪ್ರೋಟೀನ್ ತಗೊಂಡಾಗ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಕೆಲಸ ಮಾಡದೆ ಒಂಥರ ಶುಗರ್ ಲೆವೆಲ್ಸ್ ಮೇಂಟೈನ್ ಆಗುತ್ತೆ, ಕೆಲವೊಂದ್ಸಲಿ ಶುಗರ್ ಮೇಂಟೈನ್ ಆಗಲ್ಲ. ಇದೆಲ್ಲ ಆಗೋದು ಈ ಬ್ಯಾಕ್ಟೀರಿಯಾಗಳ ಮೇಲೆ. ಸೊ ಬ್ಯಾಕ್ಟೀರಿಯಾಗಳ ಮೇಲೆ ಕಂಟ್ರೋಲ್ ಮಾಡ್ಕೊಂಡಾಗ ಅಥವಾ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಕಮ್ಮಿ ಮಾಡಿ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಮಾಡಿದಾಗ ನಮಗೆ ರಿಸಲ್ಟ್ ಸಿಗಂಥದ್ದು. ಕೇವಲ ಟೈಮಿಂಗ್ಸ್ ಕ್ವಾಂಟಿಟಿ ಮೇಲೇನು ರಿಸಲ್ಟ್ ಬರುತ್ತೆ, ಆದ್ರೆ ಟು ಬಿ ಮೋರ್ ಸ್ಪೆಸಿಫಿಕ್ ನಾವು ಯಾವಾಗಲೂ ಹೇಳೋದು ಕಸ್ಟಮೈಸ್ಡ್ ಆಗಿರ್ಬೇಕು ಅಂತಂದ್ರೆ ಸೈಂಟಿಫಿಕ್ ಅಪ್ರೋಚ್ ಬೇಕು ಅಂತ ಆದಾಗ ಗಟ್ ಹೆಲ್ತ್ ಅನ್ನ ನಾವು ಇದು ಟೆಸ್ಟ್ಗಳು ಮಾಡಿದಾಗ, ಈಗ ಎಸ್ಪೆಷಲಿ ನಮಗೆ ಮೈಕ್ರೋಬಯೋಮ್ ಅಂತ ನಾವು ಹೇಳ್ತೀವಿ, ಮೈಕ್ರೋಬಯೋಮ್ ರಿಪೋರ್ಟ್ ಸಿಕ್ಕಿದಾಗ ನಮಗೆ ಗೊತ್ತಾಗುತ್ತೆ ಇಂಥ ಫುಡ್ ತಗೊಂಡ್ರಾಗ ಗ್ಲೈಸಿಮಿಕ್ ಲೋಡ್ ಅಂದ್ರೆ ಗ್ಲೈಸಿಮಿಕ್ ಎಷ್ಟು ಶುಗರ್ ರಿಲೀಸ್ ಮಾಡುತ್ತೆ ಬಾಡಿ. ಯಾಕೆಂತಂದ್ರೆ ಆ ರಿಪೋರ್ಟ್ ಹಂಗಿರುತ್ತೆ, ನಮ್ಗೆ ಗೊತ್ತಾಗತ್ತೆ ಓಕೆ ರಾಗಿ ನಾನು ಕೊಡ್ಬೇಕಾ ಬೇಡವಾ, ಸಡನ್ ಆಗಿ ಶುಗರ್ ಸ್ಪೈಕ್ ಮಾಡುತ್ತೋ ಇಲ್ವೋ ಈ ವ್ಯಕ್ತಿಗೆ, ಅಥವಾ ಇವಾಗ ಗೋಧಿ ಕೊಡ್ಬೇಕಾ, ಅಕ್ಕಿ ಕೊಡ್ಬೇಕಾ, ಯಾವ ತರಕಾರಿನ ಕೊಡ್ಬೇಕು, ಯಾವ ತರಕಾರಿಯಲ್ಲಿ ಶುಗರ್ ಸ್ಪೈಕ್ ಕಮ್ಮಿ ಆಗುತ್ತೆ, ಇವುಗಳು ನಮಗ್ ಗೊತ್ತಾಗತ್ತೆ. ಸೊ ಇದನ್ನ ಹೆಂಗ್ ಡಿರೈವ್ ಮಾಡ್ತಾರೆ ಅಂತಂದ್ರೆ ಬ್ಯಾಕ್ಟೀರಿಯಾಗಳ ಮೇಲೆ ಡಿಸೈಡ್ ಆಗಂತದ್ದು. ಸೊ ಈ ತರ ಮೈಕ್ರೋಬಯೋಮ್ ರಿಪೋರ್ಟ್ಸ್ ಗಳೆಲ್ಲ ಇದ್ದಾಗ ನಮಗೆ ಒಂಥರ ಕ್ಲಿಯರ್ ಆಗಿ ಪಿಕ್ಚರ್ ಸಿಗುತ್ತೆ. ಸೈಂಟಿಫಿಕ್ ಅಪ್ರೋಚ್ ಮೇಲೆ ನಾವು ಡಯಟ್ ಪ್ಲಾನ್ ಮಾಡ್ತೀವಿ. ನಿಮ್ ಬಾಡಿಗೆ ಇಂತಹ ಫುಡ್ಗಳನ್ನ ತಗೊಂಡಾಗ ನಿಮ್ ಶುಗರ್ ಲೆವೆಲ್ಸ್ ಅನ್ನ ನೀವು ಮೇಂಟೈನ್ ಮಾಡಕ್ ಸಾಧ್ಯ ಇದೆ. ಸೊ ಓವರ್ ಆಲ್ ಶುಗರ್ ಲೆವೆಲ್ಸ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಯಾವಾಗ್ಲೂ, ಒಂದು ಆಹಾರ ಒಂದು ವಿಹಾರ. ಸೊ ಆಹಾರದಲ್ಲೂ ಬರೀ ಟೈಮಿಂಗ್ಸ್ ಕ್ವಾಂಟಿಟಿ ಮಾತ್ರ ಅಲ್ಲ, ಜೊತೆಗೆ ನಮ್ಮ ಜೀರ್ಣ ಪ್ರಕ್ರಿಯೆ ಹೆಂಗಿದೆ ಅದ್ರ ಮೇಲೇನು ಡಿಪೆಂಡೆಂಟ್ ಆಗಿರೋಂಥದ್ದು. ಸೊ ಆದಷ್ಟು ನಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಂಡಾಗ ನಮ್ಮ ಶುಗರ್ ಸ್ಪೈಕ್ಸ್ ಅಥವಾ ಶುಗರ್ ಇಂದ ಆಗುವಂತಹ ಏರುಪೇರುಗಳೇನಿದೆ ಅವುಗಳನ್ನ ತಡೆಗಟ್ಟಕ್ಕೆ ಸಾಧ್ಯ ಇದೆ.